ಈಗ ನಾವು ಕೊಡ್ತಿರೋ ಆಫರ್ 3 ಮಂತ್ಸ್ ಫ್ರೀ ಎಜುಕೇಶನ್. 3 ಮಂತ್ಸ್ ಅಲ್ಲಿ ನಿಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಇಲ್ಲ ಅಂತ ಅಂದ್ರೆ ನೀವೇನ್ ಅಮೌಂಟ್ ಕೊಟ್ಟಿದ್ರು ಅದು 100% ಕ್ಯಾಶ್ ಬ್ಯಾಕ್. ನನ್ನ ಹೆಸರು ಬಂದ್ಬಿಟ್ಟು ನಿರ್ಮಲಾ ಅಂತ. ಇದು ಅಂದ್ರಳ್ಳಿ ಮೇನ್ ರೋಡ್ ನಿಯರ್ ಸಿದ್ಧಾರ್ಥ ಸ್ಕೂಲ್ ಹತ್ರ ಇದೆ. ಇದು ಅರುತಾ ಟ್ಯುಟೋರಿಯಲ್ಸ್ ಅಂತ ಹೇಳ್ಬಿಟ್ಟು ಇದು ಟ್ಯೂಷನ್ ಬಂದ್ಬಿಟ್ಟು ನಾನು ಯಾವಾಗ್ಲೂ ಸೇರ್ಸಿಲ್ಲ ನನ್ನ ಮಗನ 9th ತನಕನು. ಈ ವರ್ಷ 10th ಓದ್ತಿರೋದ್ರಿಂದ ಅವನಿಗೆ ಟ್ಯೂಷನ್ ಅವಶ್ಯಕತೆ ಇದೆ ಅಂತ ಹೇಳಿ ಅರುತಾದಲ್ಲಿ ಒಂದು ಸೇರ್ಸಿದೀನಿ. ಅವನಿಗೆ ತುಂಬಾ ಚೆನ್ನಾಗಿದೆ. ಬೇಸಿಕ್ ಪ್ರಾಬ್ಲಮ್ ಇದ್ದಿದ್ರಿಂದ ಅವನಿಗೆ ತುಂಬಾ ಚೆನ್ನಾಗಿ ಟ್ಯೂಷನ್ ಹೇಳ್ಕೊಡ್ತಿದ್ದಾರೆ. ಡೌಟ್ಸ್ ನ ಯಾವ ತರ ಕ್ಲಿಯರ್ ಮಾಡ್ಕೋಬಹುದು, ಅವ್ರಿಗೆ ಯಾವ ತರ ಸೊಲ್ಯೂಷನ್ ನ ಮಿಸ್ ಹೇಳ್ಕೊಡ್ತಾರೆ, ಅದನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ. ಅವ್ರು ಹೆಂಗೆ ಅಂದ್ರೆ ನಾವು ಮನೇಲಿ ಏನ್ ಎಫರ್ಟ್ ಹಾಕಿಲ್ಲ, ಎಫರ್ಟ್ನೆಲ್ಲ ಮೇಡಮ್ ಹಾಕ್ಬಿಟ್ಟು ಮಕ್ಳಿಗೆ ಟ್ಯೂಷನ್ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ. ನಿಮ್ಮ ಮಕ್ಳುಗಳನ್ನು ಇದ್ರೆ ಬಂದು ಇಲ್ಲಿ ಸೇರಿಸಿ, ತುಂಬಾ ಫ್ಯೂಚರ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿರ್ತಾರೆ. ಹಾಯ್, 2 ವರ್ಷದಿಂದ ನಾನು ಈ ಟ್ಯೂಷನಲ್ಲಿ ಓದಿದ್ದು, 10th ಅಲ್ಲಿ ಜಾಯ್ನ್ ಆಗಿದ್ದು. ಆ್ಯಂಡ್ ನಾನು ಈ ಟ್ಯೂಷನಲ್ಲಿ ಫಸ್ಟ್ ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿದ್ದು ನಾನೇ. ಅಂದರೆ ಮ್ಯಾಮ್ ಹೆಂಗೆ ಟೀಚ್ ಮಾಡ್ತಾರಂತ ನಮಗೆ ಗೊತ್ತಿತ್ತು, ನನ್ನ ಪೇರೆಂಟ್ಸ್ಗೂ ಗೊತ್ತಿತ್ತು. ಈ ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ತುಂಬ ಕಷ್ಟ ಆಗ್ತಾ ಇತ್ತು ಸ್ಕೂಲಲ್ಲಿದ್ದಾಗ. ಬರೀ ನಮಗೆ ಟೀಚಿಂಗಲ್ಲಿ ಅಷ್ಟೇ ಇಲ್ದಂಗೆ ನನಗೆ ಎಮೋಷ್ನಲ್ ಸಪೋರ್ಟು ಇತ್ತು. ಕಮ್ಮಿ ಆದಾಗ ಹೇಳ್ಕೊಡೋದಾಗಲಿ, ಅರ್ಥ ಆಗಲಿಲ್ಲ ಅಂದರೆ ಮನೆಗೆ ಕಾಲ್ ಮಾಡಿದಾಗಲೂ ಹೇಳ್ಕೊಡ್ತಾ ಇದ್ರು. ಸೊ ಅಷ್ಟು ಭರವಸೆ ಕೊಟ್ಟಾಗ ನಾವು ಇಲ್ಲಿ ಬಂದು ಜಾಯ್ನ್ ಆದ್ವಿ. ಇದು ಟೀಚಿಂಗ್ಸು ಅಷ್ಟೇ ಇತ್ತು. ಟೀಚರ್ಸ್ನ ಅವ್ರು ಕರೆಸಿದಾಗ ನಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅಂತ ಅವ್ರು ಕೇಳ್ತಾ ಇದ್ರು ನಮ್ಮನ್ನ. ಅರ್ಥ ಆಗಿಲ್ಲ ಅಂದರೆ ಅವ್ರು ಚೇಂಜ್ ಮಾಡ್ಕೊಳಕ್ಕೆ ಒಂದ್ಸಲಿನೂ ಯೋಚನೆ ಮಾಡಿಲ್ಲ. ನಮ್ಮ ಒಪಿನಿಯನ್ ಏನೋ ಅದನ್ನೇ ಅವ್ರು ಕೇಳ್ತಾ ಇದ್ರು. ಬಟ್ ಜಾಯಿನ್ ಆದಮೇಲೆ ನನಗೆ ಇವಾಗ್ಲೂ ಕೆಮಿಸ್ಟ್ರಿ ಫೇವ್ರೆಟ್ ಸಬ್ಜೆಕ್ಟೇ. ಕಂಪ್ಯೂಟರಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಕೂಡ. ನನಗೆ ತುಂಬ ಇಷ್ಟಪಟ್ಟು ಓದ್ತಾ ಇದ್ದೆ, ಕಷ್ಟಪಟ್ಟು ಓದೋದಕ್ಕಿಂತ. ನನ್ನ ಹೆಸರು ಲತಾ. ದೊಡ್ಡ ಮಗುನ ಇಲ್ಲೇ ಟ್ಯೂಷನಿಗೆ ಹಾಕಿದ್ ನಾವು. ಅದೇ ನಾನು ಓದಿರೋದು 10th ಅಲ್ಲಿ ಫೇಲ್ ಆಯ್ತಾ. ಅಂಥದ್ರಲ್ಲಿ ನಾವು ಇವತ್ತು ನನ್ನ ಮಗ ICSE ಸಿಲೆಬಸ್ ಅಲ್ಲಿ 93% ತಗೊಂಡಿದ್ದಾನೆ ಅಂದ್ರೆ ಈ ಟ್ಯೂಷನ್ನೇ ಕಾರಣ. ಈ ಟ್ಯೂಷನ್ ಅಲ್ಲಿ ಮ್ಯಾಮ್ ಇದಾರಲ್ಲ, ವಿಜಯಲಕ್ಷ್ಮಿ ಮ್ಯಾಮು, ಅವ್ರದ್ದು ಎಫೆಕ್ಟೇ ತುಂಬ. ನನ್ನ ತಾಯಿ ಆದವಳು ಏನು ಮಾಡಬೇಕು ಅದಕ್ಕಿಂತ ಎಫೆಕ್ಟ್ ಹಾಕಿ ಇವತ್ತು ನನ್ನ ಮಗನ 93% ತರಿಸಿದ್ದಾರೆ ಅಂದರೆ ಈ ಟ್ಯೂಷನ್ನೇ ಕಾರಣ. ನಾನು ನಿಜವಾಗ್ಲೂ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಟ್ಯೂಷನಿಗೆ ಮಕ್ಕಳನ್ನ ಟ್ಯೂಷನಿಗೆ ಇಲ್ಲೇ ಹಾಕಿ. ತುಂಬ ಹ್ಯಾಪಿ ಇದೆ, ಖುಷಿಯಿಂದ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ. ಮಕ್ಕಳು ಎದುರೋದು ಇಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅದೇ ಇದರಿಂದ ಇವತ್ತು ನನ್ನ ಮಗನ ಚಿಕ್ಕ ಮಗನೂ ಇಲ್ಲೇ ಹಾಕಿದ್ದೀನಿ. ಇವತ್ತು ನನಗೆ ಯಾವುದೇ ಆದ ಪ್ರೆಷರ್ ಇಲ್ಲ. ನಾನು ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಇದ್ದು ನನ್ನ ಮಗ ಓದ್ಬೇಕಾದ್ರೆ ನಾನು ಗಾರ್ಮೆಂಟ್ಸ್ ಫೀಲ್ಡಲ್ಲಿ ಇದ್ರೂ ನಂಗೆ ಅದ್ರ ಫೀಲೇ ಇಲ್ಲ. SLC ನನ್ನ ಮಗನ ಟೆನ್ಷನ್ನೇ ಕೊಟ್ಟಿಲ್ಲ ನಮ್ಮ ಮ್ಯಾಮು. ಅಷ್ಟು ಖುಷಿಯಾಗಿದೆ. ನನ್ನ ಮಗ 93% ತಗೊಂಡಿರೋದ್ರಿಂದ ಇವತ್ತು ಟೋಟಲಿ ನಮ್ಮ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿದ್ದೀವಿ. ಯಾಕಂದರೆ ನಾವೆಲ್ಲ ಹಳ್ಳಿ ಕಡೆಯಿಂದ ಬಂದಿರೋರು. ICSE ಸಿಲೆಬಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಅಷ್ಟು ಮಾಡಿದ್ದಾನೆ ಅಂದರೆ ಈ ಟ್ಯೂಷನ್ನೇ ಕಾರಣ. ದಯವಿಟ್ಟು ಹೇಳ್ತೀನಿ, ಇದೇ ಟ್ಯೂಷನಿಗೆ ನಿಮ್ಮ ಮಕ್ಕಳನ್ನ ಹಾಕಿ. ಅದೇನು ಅಂತ ನೀವು ಅನುಭವದಿಂದ ನಾಳೆ ನೆಕ್ಸ್ಟ್ ವರ್ಷ ನೀವೇ ಹೇಳ್ತೀರಾ, ಅವತ್ತೇ ಹೇಳಕ್ಕೆ ಸಾಧ್ಯ. ಸರ್, ನನ್ನ ಹೆಸರು ಪ್ರದೀಪ್ ಅಂತ. ನಾನು ಈ ವರ್ಷ 10th ಅಲ್ಲಿ ಓದ್ತಿದ್ದೀನಿ. ಅರುತಾ ಟ್ಯುಟೋರಿಯಲ್ಸಲ್ಲಿ ಓದ್ತಿರೋದು. ನಾನಿಲ್ಲಿ 3 ಇಯರ್ಸಿಂದ ಓದ್ತಿದ್ದೀನಿ. ಸೊ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್ಗೆ ಯಾರಿಗೆ ಫಸ್ಟಿಂದ ಭಯ ಇರುತ್ತೋ, ಇಂಪ್ರೂವ್ಮೆಂಟ್ ಆಗ್ತೀನೋ ಇಲ್ವೋ ಅಂತ ಒಂದು ಫಿಯರ್ ಇರುತ್ತಲ್ಲ, ಅವ್ರು ಇಲ್ಲಿ ಬಂದರೆ ಒಂದು ಬೆಟರ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ನನಗೆ ನನ್ನ ಸ್ಟಡೀಸಲ್ಲಿ ತುಂಬ ಬೆಟರ್ ಇಂಪ್ರೂವ್ಮೆಂಟ್ ಕಾಣಿಸಿದೆ. ಇಲ್ಲಿರೋ ಟೀಚರ್ಸ್ ಮತ್ತು ಫ್ಯಾಕಲ್ಟೀಸ್ ಎಲ್ಲರೂ ಫ್ರೆಂಡ್ಲಿಯಾಗಿ ನಮಗೆ ಸ್ಟಡೀಸಲ್ಲಿ ಹೆಲ್ಪ್ ಮಾಡ್ತಾರೆ. ಹೇಳಿದ್ರೆ ಮಕ್ಕಳಿಗೆ ಮುಂಚಿನ ದಿನ ಒಂದು ಭಯ ಇರುತ್ತೆ, ಬೋರ್ಡ್ ಎಕ್ಸಾಮ್ಸ್ ಹತ್ರ ಬರ್ತಿದೆ, ಹೆಂಗಾಗುತ್ತೆ ಸ್ಟಡೀಸ್ ಎಲ್ಲ ಅಂತ. ಸೊ ಇಲ್ಲಿರೋ ಟೀಚರ್ಸು ಆ ಭಯನ ದೂರ ಹೋಗಿಸ್ಬಿಟ್ಟು ಯಾವ ಥರ ಓದಬೇಕು, ಸ್ಟಡೀಸ್ ಹೆಂಗಿರಬೇಕು ಅನ್ನೋದನ್ನೆಲ್ಲ ಕರೆಕ್ಟಾಗಿ ನಮ್ಮನ್ನ ಗೈಡ್ ಮಾಡ್ತಾರೆ. ನನ್ನ ಹೆಸರು ಗುರುನಾಥ್ ಚಟ್ರಕಿ. ನಾನು ಇದ್ದಿದ್ದು ಈ ಕರಿಒಬ್ನಹಳ್ಳಿಯಲ್ಲಿ. ನಮ್ಮ ಪ್ರಾಪರ್ ಬಂದ್ಬಿಟ್ಟು ಬಿಜಾಪುರ ಜಿಲ್ಲೆ, ಇಂಡಿ ತಾಲೂಕು, ತಾಂಬಾ ಗ್ರಾಮದಿಂದ. ಸೊ ಹಾಗಾಗಿ ನಾನು ವೇಟ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮಗನನ್ನ ಪ್ರದೀಪ್ ಅಂತ ಹೇಳಿ ನನ್ನ ಮಗ ಇವನನ್ನ ಅರುತಾ ಟ್ಯುಟೋರಿಯಲ್ಸ್ ಅಲ್ಲಿ 8th ಸ್ಟ್ಯಾಂಡರ್ಡ್ ಇಂದ ಇವನ್ನ ಇಲ್ಲೇ ಜಾಯಿನ್ ಮಾಡಿದ್ದೀನಿ. ಟ್ಯುಟೋರಿಯಲ್ಸ್ ಅಲ್ಲಿ ಚೆನ್ನಾಗಿ ಎಜುಕೇಶನ್ ಮಾಡ್ತಾರೆ. ಬೆಳಿಗ್ಗೆ 5:30 7:30ವರೆಗೂ ಓದಿಸ್ತಾರೆ. ಹಾಗೆ ಸಾಯಂಕಾಲ 6 ಗಂಟೆಯಿಂದ 7:30ವರೆಗೆ. ಸೊ ಇನ್ನು ಹೆಚ್ಚಿನ 8 ಗಂಟೆವರೆಗೂ ಮಾಡಿಸ್ತಾರೆ. ಒಳ್ಳೆ ಟ್ಯುಟೋರಿಯಲ್ಸ್ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಮತ್ತೆ ಮಕ್ಕಳನ್ನ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಟೀಚಿಂಗು ಚೆನ್ನಾಗಿದೆ, ಎಲ್ಲಾ ಸಬ್ಜೆಕ್ಟು ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ಹಾಗಾಗಿ ತಾವು ತಮ್ಮ ಮಕ್ಕಳನ್ನ ತಂದು ಅಡ್ಮಿಷನ್ ಮಾಡಬಹುದು. ನನ್ನ ಮಗನ ಹೆಸರು ಪ್ರದೀಪ್ ಅಂತ.
ಚೆನ್ನಾಗಿ ಹೇಳ್ತಾರೆ, ಟ್ಯೂಷನ್ ಮಾತ್ರ ಚೆನ್ನಾಗಿ ಹೇಳ್ತಾರೆ. ನನ್ನ ಮಗ ಒಳ್ಳೆ ಪರ್ಸೆಂಟೇಜ್ ಮಾಡ್ತಾನೆ. ಅವರು ತುಂಬಾನೇ ಎಫರ್ಟ್ ಆಗಿ ಹೇಳ್ತಾರೆ. ಬೆಳಗ್ಗೆ 5 ಗಂಟೆಯಿಂದ ಹೇಳ್ತಾರೆ, ಆಮೇಲೆ ಸಾಯಂಕಾಲ 5 ರಿಂದ 9 ಗಂಟೆ ತನಕ ಚೆನ್ನಾಗಿ ಟ್ಯೂಷನ್ ಮಾಡ್ತಾರೆ. ಮಗ ಚೆನ್ನಾಗಿ ಓದ್ತಾನೆ. ನಮಗೆ ತುಂಬಾ ಹೆಮ್ಮೆ ಇದೆ. ಅವನು ಓದೋದು ಒಳ್ಳೆ ಪರ್ಸೆಂಟೇಜ್ ಮಾಡ್ತಾನೆ. ನಾವು ಇಲ್ಲಿ ಟ್ಯೂಷನ್ಗೆ ಹಾಕಿದ್ಕು ಸಾರ್ಥಕ ಆಯ್ತು. ಸಂತೋಷ ಇದೆ, ನನ್ಗೆ ತುಂಬಾ ಸಂತೋಷ ಇದೆ. ನನ್ನ ಮಗನಿಗೆ ಚೆನ್ನಾಗಿ ಇದು ಮಾಡ್ತಾರೆ. ಎಲ್ಲರಿಗೂ, ಎಲ್ಲ ಮಕ್ಕಳು ಅಷ್ಟೇ, ಎಂಜಾಯ್ನು ಅಷ್ಟೇ, ಟ್ಯೂಷನ್ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾರೆ.